ಅದು ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣವಾದಂಥ ಭವ್ಯ ಮಹಲ್. ಆ ಕಟ್ಟಡಕ್ಕೆ ಅದರದ್ದೇ ಆದಂಥ ಮಹತ್ವ ಕೂಡ ಇದೆ. ಆದರೆ ಈ ಹಿರಿಮೆಯಾಚೆಗೂ ಆ ಕಟ್ಟಡದ ಬಗ್ಗೆ ಕೇಳುತ್ತಿದೆ ಆತ್ಮವೊಂದರ ಕತೆ. ರಾಜಸ್ಥಾನ್ ಭಾರತದ ಅತ್ಯದ್ಭುತ ರಾಜ್ಯಗಳಲ್ಲಿ ಒಂದು. ಐತಿಹಾಸಿಕವಾಗಿಯೂ ರಾಜಸ್ಥಾನಕ್ಕೆ ದೊಡ್ಡ ಹೆಸರಿದೆ. ಇಲ್ಲಿನ ಕೋಟೆ ಕೊತ್ತಲುಗಳು ಈಗಲೂ ನಮ್ಮ ಸಮೃದ್ಧ ಇತಿಹಾಸಕ್ಕೆ ಸಾಕ್ಷಿಯಾಗಿ ನಿಂತಿವೆ. ಇದೇ ಕಾರಣಕ್ಕೆ ರಾಜಸ್ಥಾನ ಅದೆಷ್ಟೋ ಜನರನ್ನು ತನ್ನತ್ತ ಸೆಳೆಯುತ್ತಿದೆ. ವಿದೇಶಿ ಪ್ರವಾಸಿಗರು ಇಲ್ಲಿನ ಸೌಂದರ್ಯಕ್ಕೆ ಮಾರು ಹೋಗಿ ಪ್ರತಿ ವರ್ಷ ಭೇಟಿ ಕೊಡುತ್ತಾರೆ. ಆದರೆ ಈ ಸೊಬಗಿನ ನಡುವೆಯೂ ಇಲ್ಲಿ ಕೆಲವು ಪ್ರದೇಶಗಳು ಭಯಾನಕ ಎಂಬ ಹಣೆಪಟ್ಟಿಯನ್ನು ಕಟ್ಟಿಕೊಂಡಿದೆ. ಈಗಾಗಲೇ ಬನಾಗಢ ಕೋಟೆಯ ಭಯಾನಕ ಕತೆ ಮತ್ತು ಯಾರೂ ನೆಲೆಸದಂಥ ಕುಲ್ಧಾರ ಎಂಬ ಶಾಪಗ್ರಸ್ತದ ಗ್ರಾಮದ ವ್ಯಥೆಯ ಬಗ್ಗೆ ನಾವು ವಿಡಿಯೋಗಳನ್ನು ಮಾಡಿದ್ದೆವು. ಇಲ್ಲಿ ಇಂತಹದ್ದೇ ಇನ್ನೂ ಒಂದಷ್ಟು ಪ್ರದೇಶಗಳಿವೆ. ಆ ಪ್ರದೇಶಕ್ಕೆ ಹೋಗಲು ಜನರು ಕೊಂಚ ಹೆದರುತ್ತಿದ್ದಾರೆ. ಅವುಗಳಲ್ಲಿ ಒಂದು ಕೋಟಾದ ಬ್ರಿಜ್ ರಾಜ್ ಭವನ ಪ್ಯಾಲೇಸ್. ಈ ಪಾರಂಪರಿಕ ತಾಣದಲ್ಲಿ ಇದೆಯಂತೆ ಬ್ರಿಟಿಷರ ಅಧಿಕಾರಿಯೊಬ್ಬರ ಆತ್ಮ. ಹಾಗಾದರೆ ಏನೀ ಪ್ಯಾಲೇಸ್ನ ಕತೆ ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯೊಂದಿಗೆ ತಿಳಿದುಕೊಳ್ಳೋಣ. ಇದು ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣವಾದಂಥ ಕಟ್ಟಡ. ಈ ಕಟ್ಟಡಕ್ಕೆ ನೂರಾರು ವರ್ಷಗಳ ಇತಿಹಾಸವಿದೆ. ಚಂಬಲ್ ನದಿಯ ತಟದಲ್ಲಿ 1830ರಲ್ಲಿ ಬ್ರಿಟಿಷ್ ಅಧಿಕಾರಿಗಳ ವಾಸಕ್ಕೆಂದೇ ಈ ಭವ್ಯ ಅರಮನೆಯನ್ನು ನಿರ್ಮಿಸಲಾಗಿತ್ತು. ಒಂದು ಕಾಲದಲ್ಲಿ ಈ ಭವ್ಯ ಮಹಲ್ ಬ್ರಿಟಿಷರ ಅಧಿಕಾರಿ ಮೇಜರ್ ಚಾರ್ಲ್ಸ್ ಬಟನ್ ಅವರ ಅಧಿಕೃತ ನಿವಾಸವಾಗಿತ್ತು. ಸದ್ಯ ಈ ಕಟ್ಟಡವನ್ನು ಪಾರಂಪರಿಕ ಹೋಟೆಲ್ ಆಗಿ ಪರಿವರ್ತಿಸಲಾಗಿದೆ. ಇಲ್ಲಿಯ ಜನರಿಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳು ಕೂಡ ದೊರೆಯುತ್ತವೆ. ಹಲವು ವರ್ಷಗಳ ಈ ಹೋಟೆಲ್ ಇತಿಹಾಸದಲ್ಲಿ ಹಲವಾರು ವಿವಿಐಪಿಗಳು ಕೂಡ ಇಲ್ಲಿ ಬಂದು ತಂಗಿದ್ದಾರೆ. ಇದರಲ್ಲಿ ಮಾಜಿ ಪ್ರಧಾನಿಯಾದಂಥ ದಿವಂಗತ ಇಂದಿರಾ ಗಾಂಧಿಯವರು ಕೂಡ ಒಬ್ಬರು. ಆದರೆ ಇಂಥ ಸುಂದರ ಕಟ್ಟಡಕ್ಕೂ ದೆವ್ವಭೂತದ ಕತೆ ಅಂಟಿಕೊಂಡಿದೆ. ಅದು 1857ನೇ ಇಸವಿ ಭಾರತದಲ್ಲಿ ಸ್ವತಂತ್ರ ಸಂಗ್ರಾಮದ ಕಿಡಿ ಹೊತ್ತಿಕೊಂಡು ಉರಿಯುವಂಥ ಸಂದರ್ಭ. ಇದೇ ಸಂದರ್ಭದಲ್ಲಿ ಮೇಜರ್ ಚಾರ್ಲ್ಸ್ ಬಟನ್ ಅವರು ಕೊಲೆಯಾಗಿ ಹೋಗುತ್ತಾರೆ. ಈ ವೇಳೆ ಕೋಟಾದ ರಾಜರು ಮೃತದೇಹವನ್ನು ಇದೇ ಕಟ್ಟಡದ ಹಾಲಿನಲ್ಲಿ ಹೂತು ಹಾಕಿದ್ದರು ಎಂಬುದು ಉಲ್ಲೇಖವಿದೆ. ಇದಾದ ಬಳಿಕ ಇಲ್ಲಿ ವಿಚಿತ್ರ ಆಕೃತಿಯ ಕಾಣಿಸಲು ಪ್ರಾರಂಭವಾಗುತ್ತದೆಯಂತೆ. ಹೀಗಾಗಿ ದೇಹಾಂತ್ಯವಾದರೂ ಕೂಡ ಚಾರ್ಲ್ಸ್ ಇಲ್ಲಿಂದ ಹೋಗಿಲ್ಲ ಎನ್ನುವುದು ಕೆಲವರ ನಂಬಿಕೆಯಾಗಿದೆ. ಅದಲ್ಲದೆ ಕೆಲವೊಮ್ಮೆ ಈ ಪಾರಂಪರಿಕ ತಾಣದಲ್ಲಿ ವಿಚಿತ್ರ ಶಬ್ದಗಳು ಕೇಳುತ್ತವೆ ಎನ್ನುವುದು ಜನರ ಮಾತಾಗಿದೆ. ವರ್ಷಗಳು ಕಳೆದಂತೆ ಈ ಆಸ್ತಿ ಕೋಟಾದ ಮಹಾರಾಜರ ಪಾಲಾಗಿತ್ತು. ಆದರೆ ಸುಮಾರು 70ರ ದಶಕದಲ್ಲಿ ಸರ್ಕಾರ ಈ ಕಟ್ಟಡವನ್ನು ನವೀಕರಿಸಿತ್ತು. ಇದಾದ ಬಳಿಕ ಈ ಕಟ್ಟಡ ಬ್ರಿಜ್ ರಾಜ್ ಭವನ ಪ್ಯಾಲೇಸ್ ಎಂಬ ಹೋಟೆಲ್ ಆಗಿ ಖ್ಯಾತಿ ಪಡೆದಿತ್ತು. ಆದರೆ ಬ್ರಿಜ್ ರಾಜ್ ಭವನ ಹೋಟೆಲ್ ಆಗಿ ಹೆಸರು ಮಾಡಿದರೂ ಕೂಡ ಈ ಖ್ಯಾತಿಗೆ ಸರಿಸಮವಾಗಿ ಇನ್ನೊಂದು ಕಡೆ ಮೇಜರ್ ಚಾರ್ಲ್ಸ್ ಬಟನ್ ಅವರ ಆತ್ಮದ ಕಥೆ ಕೂಡ ಜೋರಾಗಿ ಕೇಳಿಬರುತ್ತಿತ್ತು. ಹಾಗಂತ ಈ ಆತ್ಮ ಯಾರಿಗೂ ತೊಂದರೆ ಕೊಟ್ಟಿಲ್ವಂತೆ. ಆದರೆ ಇದು ತನ್ನ ಇರುವಿಕೆಯನ್ನು ಆಗಾಗ ಜನರಿಗೆ ತೋರಿಸುತ್ತಿದೆಯಂತೆ. ಸೆಕ್ಯೂರಿಟಿ ಗಾರ್ಡ್ಗಳ ಜೊತೆಗೆ ಇಂಗ್ಲಿಷ್ನಲ್ಲಿ ಮಾತನಾಡುವಂಥ ಶಬ್ದ ಕೇಳಿ ಬರುತ್ತದೆಯಂತೆ. ಜೊತೆಗೆ ಕರ್ತವ್ಯದ ಸಮಯದಲ್ಲಿ ಯಾರಾದರೂ ನಿದ್ದೆ ಅಥವಾ ಧೂಮಪಾನ ಮಾಡಿದರೆ ಅಂಥವರಿಗೆ ಯಾರೋ ರೆಪ್ಪನ ಕೆನ್ನಿಗೆ ಹೊಡೆದಂತೆ ಅನುಭವವಾಗುತ್ತಿದೆಯಂತೆ. ಇದೇ ಕಾರಣಕ್ಕೆ ಒಂದಷ್ಟು ಸೆಕ್ಯೂರಿಟಿ ಗಾರ್ಡ್ಗಳು ಕೂಡ ಇಲ್ಲಿ ಕೆಲಸ ಬಿಟ್ಟು ಹೋಗಿದ್ದಾರಂತೆ. ಆದರೆ ಈ ಹೋಟೆಲ್ನಲ್ಲಿ ತಂಗಲು ಬರುವಂಥ ಜನರಿಗೆ ಇದುವರೆಗೂ ಯಾವುದೇ ದೊಡ್ಡ ತೊಂದರೆಯಾಗಿಲ್ಲವಾದರೂ ಕೆಲವು ಸಲ ಹೋಟೆಲ್ನಲ್ಲಿ ಕೆಲವು ವಿಚಿತ್ರವಾದಂಥ ಅನುಭವ ಆಗಿದೆ ಅಂತ ಪ್ರವಾಸಿಗರು ಹೇಳಿಕೊಂಡಿದ್ದಾರೆ. ಬರೀ ಸಾಮಾನ್ಯ ಜನರಿಗೆ ಅಷ್ಟೇ ಅಲ್ಲ, ರಾಜವಂಶಸ್ಥರಿಗೂ ಕೂಡ ಈ ಆತ್ಮದ ಸಂಚಾರ ಅನುಭವವಾಗಿದೆಯಂತೆ. ಕೋಟಾದ ಹಿಂದಿನ ಮಹಾರಾಣಿ ಈ ಕಟ್ಟಡದಲ್ಲಿ ತನಗಾದ ಅನುಭವವನ್ನು 1980ರಲ್ಲಿ ಬ್ರಿಟಿಷ್ ಪತ್ರಕರ್ತರೊಬ್ಬರೊಂದಿಗೆ ಹಂಚಿಕೊಂಡಿದ್ದರು. ಇದು ಆ ಕಾಲದಲ್ಲಿ ಭಾರಿ ಸುದ್ದಿಯಾಗಿತ್ತು. ಮಹಾರಾಣಿ ಅವರ ಮಾತಿನ ಪ್ರಕಾರ ಮೇಜರ್ ಬರ್ಟನ್ ಅವರ ಆತ್ಮವನ್ನು ಇವರು ಕಣ್ಣಾರೆ ಕಂಡಿದ್ದರಂತೆ. ತನ್ನ ಅಧ್ಯಯನದ ಕೊಠಡಿಯಲ್ಲಿ ವಯಸ್ಸಾದ ಬಿಳಿ ಕೂದಲಿನ ಹಾಗೂ ಉರುಗೋಲು ಹಿಡಿದು ನಡೆಯುವಂಥ ವೃದ್ಧರೊಬ್ಬರನ್ನು ಮಹಾರಾಣಿ ನೋಡಿದ್ದರಂತೆ. ಆದರೆ ಆ ಆತ್ಮ ಯಾರಿಗೂ ತೊಂದರೆ ಮಾಡಿಲ್ಲ ಎಂದು ಮಹಾರಾಣಿಯವರು ಪತ್ರಕರ್ತರಲ್ಲಿ ಹೇಳಿಕೊಂಡಿದ್ದರು. ಸದ್ಯ ಇದೊಂದು ಹೆರಿಟೇಜ್ ಹೋಟೆಲ್ ಆಗಿ ಕಾರ್ಯನಿರ್ವಹಿಸುತ್ತಿದೆ. ಒಳ್ಳೆಯ ಸೌಲಭ್ಯಗಳು ಕೂಡ ಜನರಿಗೆ ದೊರೆಯುತ್ತಿದೆ. ಆದರೂ ರಾತ್ರಿ ಹೊತ್ತು ಹೊರಗೆ ಹೋಗದಂತೆ, ಉದ್ಯಾನವನ ಟೆರೆಸ್ಗೆ ತೆರಳದಂತೆ ಇಲ್ಲಿ ತಂಗಿರುವಂಥ ಜನರಿಗೆ ಸೂಚಿಸಲಾಗುತ್ತದೆ. ಹಾಗಂತ ದೆವ್ವ ಇದೆಯತ್ತಲ್ಲ, ಇದು ಸುರಕ್ಷತೆ ದೃಷ್ಟಿಯಿಂದ ಮಾತ್ರ. ಆದರೆ ಈ ಆತ್ಮದ ಕತೆ ಏನೇ ಇದ್ದರೂ ಈ ಮಹಲ್ ಒಮ್ಮೆ ಭೇಟಿ ನೀಡಬಹುದಾದಂಥ ಯೋಗ್ಯ ಸ್ಥಳವಾಗಿದೆ. ಖುಷಿಯ ದಿನಗಳನ್ನು ಖಂಡಿತ ಇಲ್ಲಿ ನಿಶ್ಚಿಂತೆಯಿಂದ ಕಳೆಯಬಹುದು. ಮೌಢ್ಯವನ್ನು ಬಿತ್ತುವ, ದೆವ್ವ ಭೂತದ ಭಯವನ್ನು ಸೃಷ್ಟಿಸುವಂಥ ಪ್ರಯತ್ನ ಇದಲ್ಲ. ಜನರ ಮಾತು, ಚಾಲ್ತಿಯಲ್ಲಿರುವಂಥ ನಂಬಿಕೆಯನ್ನು ದಾಖಲಿಸಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವಷ್ಟೇ ನಮ್ಮದು. ಇದಾಗಿತ್ತು ಸ್ನೇಹಿತರೆ ಬ್ರಿಜ್ ರಾಜ್ ಭವನ ಪ್ಯಾಲೇಸ್ನ ಹಿಂದಿನ ಭಯಾನಕ ಕತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು ಇನ್ಫಾರ್ಮೇಷನ್ ಒಂದಿಗೆ. ಅಲ್ಲಿವರೆಗೂ ನಮಸ್ಕಾರ.